ಪರಿಶುದ್ಧ ಕ್ರಿಯಾದಲ್ಲಿ ಇವತ್ತು ಅಪಾನ ಮುದ್ರಾ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಅಪಾನ ಮುದ್ರಾ ಮಾಡೋದ್ರಿಂದ ಮೂಲವ್ಯಾಧಿಯ ಸಮಸ್ಯೆ, ಅತ್ಯಂತ ಹೆಚ್ಚಿನ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದರೆ, ಹಾಗೆಯೇ ಪದೇ ಪದೇ ಆಗುವಂಥ ಬಿಕ್ಕಳಿಕೆಯ ಸಮಸ್ಯೆ, ಹೊಟ್ಟೆ ನೋವಿನ ಸಮಸ್ಯೆ, ಹಲ್ಲು ನೋವಿನ ಸಮಸ್ಯೆ, ಹೀಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಅತ್ಯಂತ ಉತ್ತಮವಾದಂತಹ ಪರಿಹಾರ ಅಪಾನ ಮುದ್ರಾ. ಹಾಗೆ ಅಪಾನ ಮುದ್ರಾ ಮತ್ತು ಅಪಾನವಾಯು ಮುದ್ರಾ ಈ ಎರಡೂ ಮುದ್ರಗಳು ಬೇರೆ ಬೇರೆ. ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಮುದ್ರಗಳನ್ನು ಹೇಳುವಾಗ ಅಪಾನ ಮುದ್ರವನ್ನು ಹೇಳುವಾಗ ಅಪಾನವಾಯು ಮುದ್ರ ಹೇಳ್ತಾರೆ, ಅಪಾನವಾಯು ಮುದ್ರ ಹೇಳುವಾಗ ಅಪಾನ ಮುದ್ರವನ್ನು ಹೇಳ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ಅಪಾನವಾಯು ಮುದ್ರ ಹೇಗೆ ಮಾಡೋದು, ಅದರಿಂದ ಯಾವ ರೀತಿಯ ಲಾಭಗಳನ್ನು ಪಡಿಬೋದು ಎನ್ನುವುದನ್ನು ಹೇಳ್ತಾ ಇದ್ದೀನಿ ಇವತ್ತು. ಹಾಗಾದರೆ ಅಪಾನ ಮುದ್ರಾ ಮಾಡೋದು ಹೇಗೆ ನೋಡೋಣ. ಇದು ಅಗ್ನಿತತ್ವದ ಬೆರಳು, ಹಾಗೆ ಇದು ವಾಯುತತ್ವದ ಬೆರಳು, ಆಕಾಶ ತತ್ವದ ಬೆರಳು, ಪೃಥ್ವಿ ತತ್ವದ ಬೆರಳು, ಹಾಗೆ ಇದು ಜಲತತ್ವದ ಬೆರಳು. ಈ ಮೂರು ಬೆರಳುಗಳನ್ನು, ಅಗ್ನಿತತ್ವದ ಬೆರಳು, ಇದು ಆಕಾಶ ತತ್ವದ ಬೆರಳು, ಇದು ಪೃಥ್ವಿ ತತ್ವದ ಬೆರಳು, ಈ ಮೂರು ಬೆರಳುಗಳನ್ನು ಈ ರೀತಿಯಾಗಿ ಜೋಡಿಸಬೇಕು. ಇದು ಅಪಾನ ಮುದ್ರಾ. ಈ ಅಪಾನ ಮುದ್ರಾ ಮಾಡಿ ಪ್ರಾಣ ಮುದ್ರಾ ಮಾಡೋದ್ರಿಂದ ಈ ರೀತಿ ಪ್ರಾಣ ಮುದ್ರಾ, ಅಗ್ನಿತತ್ವ, ಇದು ಪೃಥ್ವಿ ತತ್ವ, ಹಾಗೆ ಜಲತತ್ವ, ಈ ರೀತಿ ಪ್ರಾಣ ಮುದ್ರವನ್ನು ಮಾಡೋದ್ರಿಂದ ಉತ್ತಮ ರೀತಿಯ ಫಲಿತಾಂಶವನ್ನು ಪಡಿಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ. ಪರಿಶುದ್ಧ ಕ್ರಿಯಾ ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯಾ.